ಆತ್ಮೀಯ ಮಕ್ಕಳ ಸಾಹಿತ್ಯ ಪ್ರೇಮಿಗಳಿಗೆ ನಮಸ್ಕಾರಗಳು. ನಾನು ನಿಮ್ಮ ಶಂಕರದೇವರು ಹಿರೇಮಠ. ಮಕ್ಕಳ ಸಾಹಿತ್ಯ ಕೃತಿಗಳ ಪರಿಚಯ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸಹ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ, ಆಗಸ್ಟ್ ತಿಂಗಳಿನಲ್ಲಿ ರಾಷ್ಟ್ರ ನಾಯಕರ, ರಾಷ್ಟ್ರಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ವೀರ ಮಹನೀಯರ ಕುರಿತಾದಂಥ ಪರಿಚಯ ಸರಣಿಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ತೋರಿಸ್ತಿರುವಂತಹ ಪ್ರೋತ್ಸಾಹಕ್ಕೆ ಹಾಗೂ ನೀಡುತ್ತಿರುವಂತಹ ಸಲಹೆ ಸೂಚನೆಗಳಿಗೆ ಧನ್ಯವಾದಗಳನ್ನು ಹೇಳ್ತಾ, ಇವತ್ತಿನ ದಿನ ಆಗಸ್ಟ್ 23 ಭಾನುವಾರ 2026 158ನೇ ಸಾಹಿತ್ಯ ಕೃತಿಯ ಪರಿಚಯವನ್ನು ಮಾಡ್ತಾ ಇದ್ದೇನೆ. 158ನೇ ಸಾಹಿತ್ಯ ಕೃತಿಯಾಗಿ ಈಶ್ವರ್ ಚಂದ್ರ ಅವರು ಬರೆದಿರುವಂತ ಕಲ್ಯಾಣ ಸ್ವಾಮಿ ಅನ್ನುವಂತ ಕೃತಿಯ ಪರಿಚಯವನ್ನ ಮಾಡ್ತಾ ಇದ್ದೇನೆ. ಈ ಕೃತಿಯನ್ನ ಈಶ್ವರ ಚಂದ್ರ ಅವರು ಬರೆದಿದ್ದಾರೆ. ರಾಷ್ಟ್ರೋತ್ಥಾನ ಸಾಹಿತ್ಯ ಅವರು ಪ್ರಕಟಿಸಿದ್ದಾರೆ. 1978ರಲ್ಲಿ ಮೊದಲ ಮುದ್ರಣ, 2020ರಲ್ಲಿ ಎರಡನೇ ಮುದ್ರಣವನ್ನ ಕಂಡಿರುವಂತ ಈ ಕೃತಿ 48 ಪುಟಗಳ ಕೃತಿಯಾಗಿದೆ. 15 ರೂಪಾಯಿ ಬೆಲೆಯನ್ನ ನಿಗದಿಪಡಿಸಿದ್ದಾರೆ. ವಿದ್ಯಾರ್ಥಿಗಳಿಗಾಗಿನೇ ರಚಿಸಿರುವಂತಹ ಕೃತಿ ಇದಾಗಿದೆ. 1857ರ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹಾಗೂ ಆ ಪೂರ್ವದಲ್ಲಿ ನಡೆದಂತ ಹೋರಾಟದ ಹಿನ್ನೆಲೆಯಲ್ಲಿ ಈ ಕೃತಿ ರಚಿತವಾಗಿದೆ. ಕಲ್ಯಾಣ ಸ್ವಾಮಿ ಇದು ಒಂದು ಸತ್ಯಕಥೆಯಾಗಿದ್ದು, ಅಂದಿನ ಸ್ವಾತಂತ್ರ್ಯ ಹೋರಾಟಗಾರರಾಗಿರುವಂತಹ ಕಲ್ಯಾಣ ಸ್ವಾಮಿಯವರ ಒಂದು ಕೃತಿ ಜೀವನ ಚರಿತ್ರೆಯಾಗಿದೆ. ಹಾಗೆ ಕಲ್ಯಾಣ ಸ್ವಾಮಿಯವರ ಒಂದು ಇದು ಕೃತಿಯಲ್ಲಿ 2 ರೀತಿಯ ಭಾಗಗಳನ್ನು ನೋಡಬಹುದು. ಮೂಲ ಕಲ್ಯಾಣ ಸ್ವಾಮಿ ಬ್ರಿಟಿಷರು ಬಂಧಿಸಿದ ನಂತರ ಮತ್ತೊಬ್ಬರು ಕಲ್ಯಾಣ ಸ್ವಾಮಿ ಅಂತ ಹೆಸರಿನಲ್ಲಿ ಹೋರಾಟವನ್ನ ಮುನ್ನಡೆಸಿದ್ದು ಹಾಗೂ ತಮ್ಮ ಕುತಂತ್ರದ ಬಲಿಯಾಗಿ ಬ್ರಿಟಿಷರಿಂದ ಗಲ್ಲುಗಂಬ ಶಿಕ್ಷೆಗೆ ಇರಿದಂತಹ ಘಟನೆಯನ್ನ ಇಲ್ಲಿ ಹೇಳ್ತಾರೆ. ಕೊಡಗು ಜಿಲ್ಲೆಯ ಆವಾಗ ಮೈಸೂರು ರಾಜ್ಯದ ನೈಋತ್ಯ ಮೂಲೆಯಲ್ಲಿರುತ್ತೆ. ಪಶ್ಚಿಮ ಘಟ್ಟದ ಅಲ್ಲಾಗಿರುವಂತ ಸುಂದರವಾದ ಒಂದು ವನ್ಯ ಸಂಪತ್ತನ್ನು ಒಳಗೊಂಡಿರುವಂತ ಸುಂದರವಾದ ಪರಿಸರದ ಹೊಂದಿರುವಂತಹ ಕೊಡಗನ್ನ ಹಾಲೇರಿ ವಂಶಜರು ಆಳ್ತಾರೆ. ಶಿವಮೊಗ್ಗದ ಇಕ್ಕೇರಿಯಿಂದ ಕೊಡಗಿಗೆ ಬಂದಂತ ವೀರರಾಜ ಎಂಬ ಒಬ್ಬ ರಾಜ ಕುಮಾರ ಕೊಡಗಿನ ರಾಜಕೀಯ ಪರಿಸ್ಥಿತಿಯನ್ನು ಉಪಯೋಗಿಸಿಕೊಂಡು ತಾನೇ ರಾಜನಾಗ್ತಾನೆ. ಅರಮನೆಯನ್ನ ಕಟ್ಟಿಕೊಂತಾನೆ. ಹಾಲೇರಿಯನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು 1600ರಲ್ಲಿ ಈ ವಂಶ ಪ್ರಾರಂಭವಾಗಿ 374 ವರ್ಷಗಳ ಕಾಲ ಈ ಆಡಳಿತವನ್ನ ಆಳ್ತಾರೆ. 1834ರವರೆಗೆ ಕೊಡಗನ್ನ ಆಳ್ತಾರೆ. 1775ರಿಂದ 1780ರೊಳಗೆ ಕೊಡಗನ್ನ ಲಿಂಗರಾಜೇಂದ್ರ ಮೈಸೂರಿನ ಐದರನ ಸಹಾಯದಿಂದ ಕೊಡಗನ್ನ ಪಡೆದಿಂದ ಐದರನ ಅಧೀನದಾಗಿ ಬದುಕಬೇಕಾಗುತ್ತೆ. ಇವನಿಗೆ ವೀರರಾಜೇಂದ್ರ, ಅಪ್ಪಾಜಿ, ಅರಸು, ಲಿಂಗರಾಜೇಂದ್ರ ಎನ್ನುವಂತ 3 ಜನ ಮಕ್ಕಳು ಇರ್ತಾರೆ. 1880ರಲ್ಲಿ ಹಿರಿಯ ಲಿಂಗರಾಜೇಂದ್ರ ಐದರ ಕೊಡಗಿನ ಆಡಳಿತವನ್ನ ತಾನೇ ವಹಿಸಿಕೊಳ್ತಾನೆ. ರಾಜಕುಮಾರರನ್ನ ಗೋರೂರಿನ ಕೋಟೆಯಲ್ಲಿ ಸೆರೆ ಇಟ್ಟು ಪೆರಿಯ ಪಟ್ಟಣದ ಸೆರೆಮನೆಗೆ ವರ್ಗಾವಣೆ ಮಾಡ್ತಾರೆ. ಐದರನ ನಂತರ ಕೊಡಗು ಅವನ ಮಗ ಟಿಪ್ಪು ಸುಲ್ತಾನನ ಆಡಳಿತಕ್ಕೆ ಒಳಪಡುತ್ತೆ. ಕೊಡಗಿನ ಜನರು ಅದನ್ನ ವಿರೋಧಿಸ್ತಾರೆ. ಇದರಿಂದಾಗಿ ಆಂತರಿಕ ಗಲಭೆಗಳು, ದಂಗೆಗಳು ಆಗ್ತವೆ ಟಿಪ್ಪು ಸುಲ್ತಾನ್ ಅವರ ಅಧೀನದಲ್ಲಿದ್ದಂತ ಕೊಡಗಿನಲ್ಲಿ. ಹಾಗೆ ಮಕ್ಕಳನ್ನ ಬಿಡಿಸ್ಕೊಂಡು ಬರಕ ಬಹಳಷ್ಟು ಸಹಾಯ ಮಾಡ್ತಾರೆ. ಅವಾಗ ವೀರರಾಜೇಂದ್ರ ಟಿಪ್ಪುವಿನ ಸೆರೆಯಿಂದ ತಪ್ಪಿಸಿಕೊಂಡು ಬರ್ತಾನೆ. ನಂತರ ತನ್ನೆಲ್ಲ ಹಿಂದಿನ ಕೋಟೆಗಳನ್ನ ಒಂದೊಂದು ವಶಪಡಿಸ್ಕೊಳ್ತಾನೆ. ಈ ಸಂದರ್ಭದಲ್ಲಿ ಇವರಿಗೆ ಸಹಾಯ ಮಾಡಿದವರು ಈಸ್ಟ್ ಇಂಡಿಯಾ ಕಂಪನಿಯ ಬ್ರಿಟಿಷರು ಇವರಿಗೆ ಸಹಾಯ ಮಾಡ್ತಾರೆ. ಯಾಕಂದ್ರೆ ಶತ್ರುವಿನ ಶತ್ರು ಮಿತ್ರ ಆಗ್ತಾನೆ. ಹಾಗೆ ಬ್ರಿಟಿಷರಿಗೆ ಟಿಪ್ಪು ಸುಲ್ತಾನ್ ಶತ್ರು ಆಗಿರ್ತಾನೆ. ಹಾಗೆ ಇವರಿಗೂ ಸಹ ಟಿಪ್ಪು ಶತ್ರು ಆಗಿರೋದ್ರಿಂದ ಬ್ರಿಟಿಷರು ಇವರಿಗೆ ಸ್ನೇಹದ ಹಸ್ತವನ್ನ ಚಾಚ್ತಾರೆ. ಸಹಜವಾಗಿ ಇವರು ಬ್ರಿಟಿಷರಿಗೆ ಪೂರಕವಾಗಿರುವಂತ ವಾತಾವರಣವನ್ನ ಕಲ್ಪಿಸಿ ಅವರಿಗೆ ಸಹಾಯ ಮಾಡ್ತಾರೆ. ಇವರಿಗೆ ಯುದ್ಧಕ್ಕೆ ಬೇಕಾಗಿರುವಂತ ಒಳ್ಳೆಯ ಕುದುರೆಗಳನ್ನ ಬ್ರಿಟಿಷರು ಕೊಟ್ರೆ ಅವರಿಗೆ ಎತ್ತುಗಳನ್ನ, ಉತ್ತಮ ಗುಣಮಟ್ಟದ ಎತ್ತುಗಳನ್ನ, ದವಸ ಧಾನ್ಯಗಳನ್ನ ರಾಜರು ಕೊಡ್ತಾ ಇದ್ರು. ಹಾಗೆ ವೀರರಾಜೇಂದ್ರ ಅವರು ಸೂರ್ಯಚಂದ್ರರವರೆಗೆ ನಾವಿಬ್ರು ಸ್ನೇಹಿತರಾಗೋಣ ಅಂತೇಳಿ ಇವರು ಸ್ನೇಹಿತರಾಗ್ತಾರೆ. ಹಾಗೆ ಒಪ್ಪಂದ ಮಾಡಿಕೊಂಡು ಟಿಪ್ಪುವನ್ನ ಸೋಲಿಸಿದ ನಂತರ ಒಪ್ಪಂದ ಮಾಡಿಕೊಂಡು ಕೆಲವೊಂದು ಪ್ರದೇಶಗಳನ್ನ ಇವರಿಗೆ ಕೊಡ್ತಾರೆ. ಇವರು ವಾರ್ಷಿಕ 24,000 ರೂಪಾಯಿ ಹಣವನ್ನ ಅವರಿಗೆ ಕೊಡಬೇಕನ್ನುವಂತ ಒಪ್ಪಂದದೊಂದಿಗೆ ರಾಜೇಂದ್ರ ಇಂಗ್ಲಿಷರಿಗೆ ಕೊಡಬೇಕಾಗತ್ತೆ. ಇನ್ನು ವೀರರಾಜೇಂದ್ರ 1809ರಲ್ಲಿ ಮರಣವನ್ನ ಹೊಂದಿದ ನಂತರ ಹಿರಿಯ ಮಗಳು ದೇವಮ್ಮ ಅಜ್ಜಿ ಅಧಿಕಾರಕ್ಕೆ ಬರ್ತಾಳೆ. ಆದ್ರೆ ವೀರರಾಜೇಂದ್ರ ಕೊನೆಯ ತಮ್ಮ ಆಗಿರುವಂತ ಲಿಂಗರಾಜೇಂದ್ರ ಆ ಮಗಳನ್ನ 2 ವರ್ಷ ರಾಣಿ ಆಗಿರ್ತಾಳೆ. ಅಲ್ಲಿಂದ ಆಕೆನ ಇಳಿಸಿ ತಾನು ರಾಜನಾಗ್ತಾನೆ. ಹಾಗೆ ಈ ಲಿಂಗರಾಜೇಂದ್ರ
ಲೆಕ್ಕ ಹಾಕ್ತಿರ್ತಾನೆ. ಆದ್ರೆ ಅವ್ರ ಜೊತೆಗೆ ಬ್ರಿಟಿಷರ ಜೊತೆಗೆ ಮತ್ತೆ ಸ್ನೇಹ ಸಂಬಂಧವನ್ನ ಇಟ್ಕೊಳ್ತಾನೆ. ಆದ್ರೆ ಅವಾಗವಾಗ ಬ್ರಿಟಿಷರ್ನ ಹೆಚ್ಚಿನ ಸಮಯ ಕೊಡಗಿಗೆ ಕರೆಸ್ಕೊಂಡೋದ್ರಿಂದ ಕೊಡಗಿಗೆ ಬಂದಂತ ಬ್ರಿಟಿಷರಿಗೆ ಒಂದು ಆಸೆ ಮೂಡುತ್ತೆ. ಹೇಗಾದ್ರೂ ಮಾಡಿ ಕೊಡಗನ್ನ ನಾವು ವಶಪಡಿಸ್ಕೊಳ್ಬೇಕು, ಕೊಡಗನ್ನ ನಾವು ಆಳ್ಬೇಕು, ನೇರವಾಗಿ ಆಳ್ವಿಕೆಯನ್ನು ಮಾಡ್ಬೇಕನ್ನುವಂತ ಆಸೆ ಒಳಗಡೆ ಇರುತ್ತೆ. ಅದಕ್ಕೆ ತಕ್ಕಂತೆ ಈ ರಾಜ ಅವನು 45ನೇ ವರ್ಷಕ್ಕೆ ಮರಣವನ್ನು ಹೊಂದುತ್ತಾನೆ. ಅವನು ಒಬ್ಬನೇ ಮಗ ಚಿಕ್ಕವೀರ ರಾಜೇಂದ್ರ ಪಟ್ಟಕ್ಕೆ ಬರ್ತಾನೆ. ಚಿಕ್ಕವೀರ ರಾಜೇಂದ್ರ ಯಾವುದೇ ತನಗೆ ಅಡ್ಡಿ ಆತಂಕಗಳಿರ್ಬಾರ್ದನೋ ಅಂತ ಕಾರಣಕ್ಕೆ ಯಾರ್ಯಾರು ಅಡ್ಡಿಯನ್ನ ಪಡಿಸ್ತಾರ ಅವ್ರನ್ನೆಲ್ಲ ಶಿಕ್ಷೆಗೆ ಗುರುಪಡಿಸ್ತಾನ, ಕೆಲವ್ರನ್ನ ಕೊಲ್ಲಿಸ್ತಾನ. ಹಾಗೆ ದೊಡ್ಡಪ್ಪ ವೀರರಾಜೇಂದ್ರನ ಹೆಣ್ಣು ಮಕ್ಕಳು ಹಳೆಯಂದ್ರನ್ನ ಸೆರೆಮನೆಗೆ ಹಾಕ್ತಾನ. ಅವಾಗ ಅವರು ಕೆಲವು ತಂಗಿಯ ಗಂಡ ತಪ್ಪಿಸ್ಕೊಂಡೋಗಿರ್ತಾನೆ. ಅವಾಗ ಅವರು ಬ್ರಿಟಿಷರ ಸಹಾಯ ಕೇಳಿ ಅವರು ತಲೆ ಹೋಗ್ತಾರೆ. ಅವಾಗ ಇಂಗ್ಲಿಷರಿಗೆ ಪತ್ರ ವ್ಯವಹಾರ ಮಾಡ್ತಾನೆ. ಅವನು ಬಿಡೋದಿಲ್ಲ. ತಂಗಿ ಮಗನ ಅಲ್ಲೇ ಸೆರೆಮನೆಯಲ್ಲಿ ಕೊಳ್ತಾನೆ. ಕೊಲ್ಲಿದ ನಂತರ ಬ್ರಿಟಿಷರಿಗೂ ಇವರಿಗೆ ಯುದ್ಧ ಮಾಡುವಂತದ್ದು ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ದಾರಸೇಠ್ ಮತ್ತು ಕರುಣಕರ್ಮೇನಂತ ಇಬ್ಬರು ಅಧಿಕಾರಿಗಳನ್ನ ಕಳಿಸ್ತಾರೆ ಆಸ್ಥಾನಕ್ಕೆ. ಆದರೆ ರಾಜ ಯಾವುದಕ್ಕೆ ತಲೆ ಕೆಡಿಸಲಾದೆ ಕರ್ನಲ್ ಫ್ರೇಜರ್ ಅವರು ಸೈನ್ಯ ಬಂದಾಗ ಯುದ್ಧಕ್ಕೆ ಸನ್ನದ್ಧನಾಗಿ ಅವ್ರ ವಿರುದ್ಧ ಯುದ್ಧವನ್ನ ಮಾಡ್ತಾನೆ. ಆದರೆ ಶಸ್ತ್ರಾಸ್ತ್ರಗಳ ಒಂದು ಸಂಗ್ರಹದ ಕೊರತೆ, ಯುದ್ಧದ ಸಿದ್ಧತೆಯ ಕೊರತೆ ಕಾರಣದಿಂದ ಇಂಗ್ಲಿಷರು ಯುದ್ಧದಲ್ಲಿ ಗೆಲುವನ್ನು ಸಾಧಿಸ್ತಾರೆ. ಚಿಕ್ಕವೀರ ರಾಜೇಂದ್ರ ಅನಿವಾರ್ಯ ಕಾರಣದಿಂದ ಶರಣಾಗತಿ ಆಗುತ್ತೆ. ಆದ್ರೆ ಅವ್ರನ್ನ ಅಲ್ಲಿಂದ ವೆಲ್ಲೂರಿಗೆ ಕಳಿಸಿ, ವೆಲ್ಲೂರಿಂದ ಕಾಸಿಗೆ ಅವ್ರನ್ನ ಕಳಿಸಿಬಿಟ್ಟು ಅವರಿಗೆ ವಾರ್ಷಿಕ ಮಾಸಾಸನವನ್ನ ಕೊಡ್ತಾರೆ. ಆದರೆ ಇಂಗ್ಲಿಷರು ನೇರವಾಗಿ ಕೊಡಗನ್ನ ತಮ್ಮ ಆಡಳಿತದ ಅಧೀನದಲ್ಲಿ ಕೊಡಗನ್ನ ಆಳಲಿಕ್ಕೆ ಪ್ರಾರಂಭಿಸ್ತಾರೆ. ಇದು ಸಹಜವಾಗಿ ಪ್ರಜೆಗಳಿಗೆ ಕಷ್ಟದ ಸಂದರ್ಭಗಳನ್ನು ಒದಗಿಸುತ್ತೆ. ರಾಜನನ್ನ ಅವರು ತುಂಬಾ ಪ್ರೀತಿಯಿಂದ ಗೌರವದಿಂದ ಕಾಣುವಂತಹ ಕೊಡಗಿನ ಜನತೆಗೆ ಯಾವಾಗ ಬ್ರಿಟಿಷರು ನೇರವಾಗಿ ಆಡಳಿತವನ್ನ ಮಾಡ್ತಾರೋ ಬೆಲೆಯಲ್ಲಿ 10ರಲ್ಲಿ 1 ಭಾಗ ಅವರಿಗೆ ಕೊಟ್ಟು ಕಂದಾಯವನ್ನ ಕಟ್ಟಬೇಕು. ಆದ್ರೆ ಮಳೆ ಹಲವಾರು ಕಾರಣದಿಂದ ಕಂದಾಯ ಕಟ್ಟದೇ ಇರುವಂತ ಸಂದರ್ಭದಲ್ಲಿ ಬಹಳಷ್ಟು ಚಿತ್ರಹಿಂಸೆಯನ್ನ ಬ್ರಿಟಿಷರು ಕೊಡ್ತಾರೆ. ಹಾಗಾಗಿ ಅವ್ರ ವಿರುದ್ಧ ದಂಗೆಯನ್ನು ಹೇಳುವಂತೆ ಪ್ರಾರಂಭ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಯಾವಾಗ ಸ್ವಾಮಿ ಅಪರಂಪರ ಅವರು ನಾಡಿನ ತುಂಬಾ ಸಂಚರಿಸ್ತಾ ಆದ್ರೆ ಬ್ರಿಟಿಷರು ಇದನ್ನ ಅರಿತಂತ ಅವರು ಮುಂದೆ ಇದು ಮತ್ತೊಂದು ಕ್ರಾಂತಿಗೆ ದಂಗೆಗೆ ಕಾರಣ ಆಗ್ಬೋದು ಅಂತೇಳಿ ಸ್ವಾಮಿ ಅಪರಂಪರ ಅವರನ್ನ 1835ರಲ್ಲಿ ಮಂಜರಾಬಾದ್ನಲ್ಲಿ ಸೆರೆ ಹಿಡಿದು ಅವ್ರನ್ನ ರಾಜಕೀಯ ಕೈದಿಯಾಗಿ ಮಾಡಿಬಿಡ್ತಾರೆ. ಸ್ವಾಮಿ ಅಪರಂಪರ ಅವರ ನಡುವೆ ಬೆಳೆದಂತಹ ಹಾಗೆ ಅವರ ಗರಡಿಯಲ್ಲಿ ಪಳಗಿದಂತ ಕಲ್ಯಾಣ ಸ್ವಾಮಿ ಅವರು ಆ ದಂಗೆಯನ್ನ ಮುಂದುವರಿಸ್ತಾರೆ. ಅವರು 1835ರಲ್ಲಿ ಅಪರಂಪರವರ ಬಂಧನ ಆದ ನಂತರ ಕಲ್ಯಾಣಪ್ಪ ಅವರು ನಾನು ರಾಜ ಪ್ರತಿನಿಧಿ, ನನ್ನನ್ನ ರಾಜ ಮಾಡ್ಬೇಕಂತ ಜನರಲ್ಲಿ ಕೇಳ್ಕೊಳ್ತಾನೆ. ಅದಕ್ಕೆ ಮುಖ್ಯವಾಗಿ 2 ಕಾರಣ ಇರ್ತವೆ. ಮಗ ನಂಜುಂಡ ಅರಸು ಮತ್ತು ಅಪ್ಪಾಜಿ ಅರಸು ಅವ್ರನ್ನ ಸತ್ತಿದ್ದು ಯಾರು ನೋಡಿರಲ್ಲ. ಹಾಗಾಗಿ ಬಹುಶಃ ಇರ್ಬೋದು ಅಂತೇಳಿ ಕಲ್ಯಾಣ ಸ್ವಾಮಿಗೆ ಜನರವನ್ನ ಸಹಾಯವನ್ನ ಕೇಳುವಂತ ಕಲ್ಯಾಣ ಸ್ವಾಮಿ ಸ್ವಾತಂತ್ರ್ಯದ ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆದುಕೊಳ್ಳೋಕ್ಕಾಗಿ ಆತೊರಿತಿದ್ದಂತ ಜನರಿಗೆ ಒಂದು ಆಶಾಕಿರಣವಾಗಿ ಕಲ್ಯಾಣ ಸ್ವಾಮಿ ಅವರು ಕಾಣ್ತಾರೆ. ಹಾಗಾಗಿ ಕಲ್ಯಾಣ ಸ್ವಾಮಿ ಅವರಿಗೆ ಜನ ಬೆಂಬಲಿಸ್ತಾರೆ. ಹಾಗೆ ಅದರಲ್ಲಿ ಈಗಾಗಲೇ ಜನರಿಗೆ ಅತೃಪ್ತಿಯ ಒಂದು ಬಗೆ ಆಡ್ತಿರುತ್ತೆ. ಯಾಕಂದ್ರೆ ಅರಸು ಮನೆತನದವರು ಅಧಿಕಾರಕ್ಕೆ ಬಂದ್ರೆ ಒಳ್ಳೆಯದು. ಕೊಡಗಿನಲ್ಲಿ ಕಾರಣ ಕೊಡಗಿಗೆ ಸೇರಿರುವಂತ ಅಮರಸುಳ್ಯ, ಬೆಳ್ಳಾರೆ, ಪುತ್ತೂರು ಸೀಮೆಗಳನ್ನ ದಕ್ಷಿಣ ಕನ್ನಡಕ್ಕೆ ಸೇರಿಸ್ಬಿಟ್ಟಿರ್ತಾರೆ. ಹಾಗೇನೆ ಕಲೆಕ್ಟರ್ ಅಧೀನಕ್ಕೆ ತಂದಿರ್ತಾರೆ. ಈ ಕಾರಣಕ್ಕಾಗಿ ಜನರಲ್ಲಿ ಒಂದು ಅತೃಪ್ತ ಭಾವನೆ ಇರುತ್ತೆ. ಅದು ಕ್ರಾಂತಿಯಾಗಿ ಕಲ್ಯಾಣ ಸ್ವಾಮಿಗೆ ಸಪೋರ್ಟ್ ಮಾಡ್ತಾರೆ. ಇನ್ನು ಗಡಿನಾಡು 9 ನಾಡಿನ ಜನರು ಗುಟ್ಟಾಗಿ ವೈನಾಡಿಗೆ ಸಾಕ್ತಾರೆ. ಅಲ್ಲಿ ಕ್ಯಾಪ್ಟನ್ ಲೀ ಹಾರ್ಡಿ ಕಲ್ಯಾಣ ಸ್ವಾಮಿ ಕೊಡಗಿನಿಂದ ತಪ್ಪಿಸ್ಕೊಂಡಿರೋದು ಗೊತ್ತಾಗಿ ಅವ್ರನ್ನ ಬಂಧಿಸಿ ಮಡಿಕೇರಿಗೆ ಕರೆದುಕೊಂಡು ಬಂದು ಅವರಿಗೆ ಮರಣದಂಡನೆ ಶಿಕ್ಷೆಯನ್ನ ಕೊಡ್ತಾರೆ. ಕಲ್ಯಾಣ ಸ್ವಾಮಿ ಅವರಿಗೆ ಮರಣದಂಡನೆ ಶಿಕ್ಷೆಯನ್ನ ಕೊಡ್ತಾರೆ. ಆದ್ರೆ ಅದು ಮಂಗಳೂರು ಜನರಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ಆ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಏನ್ ಮಾಡ್ತಾರೆ, ಕಲ್ಯಾಣ ಸ್ವಾಮಿಯ ಪ್ರತಿರೂಪದಂತಿದ್ದಂತಹ ಸ್ವಾಮಿ ಅಪರಂಪರ ಅವರ ಜೊತೆಗೇನೆ ಇದ್ದಂತಹ ಕೆಡಂಪಾಡಿ ರಾಮೇಗೌಡರು ಹಾಗೂ ಹುಲಕುಂದ ನಂಜಯ್ಯ, ಕುಕ್ನೂರು ಚೆನ್ನಯ್ಯ ಮೊದಲಾದವರು ಮುಖಂಡರು ಸೇರಿ ಕಲ್ಯಾಣ ಸ್ವಾಮಿಯನ್ನ ಕರೆದವರು ಬಂದ್ರೆ ಈಗ ದಂಗೆಯ ಪೂರ್ವ ಸಿದ್ಧತೆಯನ್ನ ಮಾಡಿಬಿಟ್ಟಿರ್ತಾರೆ. ಆಲೇರಿಯಲ್ಲಿ
ಈಗಾಗಲೇ ಬ್ರಿಟಿಷ್ ವಿರುದ್ಧ ದಂಗೆಗೆ ಸಿದ್ಧತೆ ಆದಾಗ ಕಲ್ಯಾಣ ಸ್ವಾಮಿ ಅವ್ರನ್ನ ಬಂಧಿಸಿದ್ದಾರೆ, ನೇಣು ಹಾಕಿದ್ದಾರೆ ಅನ್ನುವಂತ ವಿಷಯ ಗೊತ್ತಾದ್ರೆ ಜನ ಬ್ರಿಟಿಷರ ವಿರುದ್ಧ ಹೋರಾಡೋದಕ್ಕೆ ಮನಸ್ಸು ಮಾಡಲ್ಲ ಅನ್ನುವಂತ ಕಾರಣಕ್ಕೆ ಪುಟ್ಟು ಬಸಪ್ಪ ಅನ್ನುವಂಥವ್ರನ್ನ ಕರೆದುಕೊಂಡು ಬರ್ತಾರೆ. ಪುಟ್ಟು ಬಸಪ್ಪ ಅವರು 7,000 ಸೀಮೆಯ ಪುಟ್ಟು ಬಸಪ್ಪ ಅವರು ಶನಿವಾರ ಸಂತೆ ಹತ್ತಿರದ ಹೆಮ್ಮನೆ ಗ್ರಾಮದಲ್ಲಿ ವ್ಯವಸಾಯ ಮಾಡಿಕೊಂಡಿರ್ತಾರೆ. ಪುಟ್ಟು ಬಸಪ್ಪ ಅವರು ನೋಡಲಿಕ್ಕೆ ಸೇಮ್ ಕಲ್ಯಾಣ ಸ್ವಾಮಿಯ ತರನೇ ಇರ್ತಾರೆ. ಹಾಗಾಗಿ ಅವ್ರನ್ನ ಕಲ್ಯಾಣ ಸ್ವಾಮಿ ಅಂತೇಳಿ ಕರೆದುಕೊಂಡು ಬಂದು ಕೆದಂಪಾಡಿ ಉಕ್ಕಡದ ಬಳಿ ಪುಟ್ಟು ಬಸಪ್ಪ ಅವ್ರನ್ನ ಕರೆದುಕೊಂಡು ಬಂದು ಕಲ್ಯಾಣ ಸ್ವಾಮಿ ಅಂತ ಹೇಳ್ತಾರೆ. ಜನರಲ್ಲಿ ಹರ್ಷ ಮುಗಿಲು ಮುಟ್ಟುತ್ತೆ. ಕಲ್ಯಾಣ ಸ್ವಾಮಿ ಬಂದ ಅವರು ರಾಜ್ಯದ ಆಡಳಿತವನ್ನು ವಹಿಸಿಕೊಳ್ತಾರೆ ಅನ್ನುವಂತ ಭರವಸೆಯಲ್ಲಿ ಪುಟ್ಟು ಬಸಪ್ಪ ಅವರಿಗೆ ದಂಗೆಯ ಬಗ್ಗೆ ಮಾಹಿತಿಯನ್ನು ಹೇಳ್ತಾರೆ. ಅವರು ಒಪ್ಪೋದಿಲ್ಲ, ನಾವು ನೇರವಾಗಿ ಹೋರಾಟ ಮಾಡೋಣ, ಯಾಕೆ ಕಲ್ಯಾಣ ಸ್ವಾಮಿ ಹೆಸರಲ್ಲಿ ಹೋರಾಟ ಮಾಡಬೇಕು, ಕಲ್ಯಾಣ ಸ್ವಾಮಿ ಅವರಿಗೆ ಮರಣ ದಂಡನೆ ಶಿಕ್ಷೆಗೆ ಗುರಿ ಆಗ್ಯಾರ ಅಂತ ಹೇಳ್ತಾರೆ. ಇಲ್ಲ, ಈಗ ದಂಗೆಗೆ ರೆಡಿ ಆಗಿದೆ, ನೀವು ಬೆಂಬಲಿಸ್ರಿ ಅಂತಂದಾಗ ಗುಂಪು ಗುಂಪಾಗಿ ಕಲ್ಯಾಣ ಸ್ವಾಮಿ ಅವರಿಗೆ ಬರ್ತಾರೆ. ಕಲ್ಯಾಣ ಸ್ವಾಮಿ ಅವರಿಗೆ ಒಂದು ಕಡೆ ಗುಡಿಸಲನ್ನ ಹಾಕಿ ಅವರಿಗೆ ಬಂದೋಬಸ್ತಾಗಿ ಜನರನ್ನ ಇಟ್ಟಿರ್ತಾರ. ಈ ವೀರರ ಹೆಸರು ಚಟ್ಟಿ ಕುಡಿಯ ಮತ್ತು ಕುರುತು ಕುಡಿಯ ಅನ್ನುವಂತ ಅಸಾಧಾರಣ ಗುರಿಕಾರರು. ಆರುವ ಹಕ್ಕಿಗೆ ಕಣ್ಣಿಗೆ ಗುರಿ ಇಟ್ಟು ಹೊಡೆದ್ರೆ ಗುಂಡು ಹೊಡೆಯ ಸಾಮರ್ಥ್ಯ ಹೊಂದಿರುವಂತ ಇಬ್ಬರು ವೀರರನ್ನ ಅವರ ರಕ್ಷಣೆಗಾಗಿರ್ತಾರೆ. ಕಲ್ಯಾಣ ಸ್ವಾಮಿಯ ಜನರು ಗಡಿನಾಡು, ಬೆಂಗುನಾಡು, ಎಡೆನಾಡು, ಏಳು ಸೀಮೆಯ ಜನರೆಲ್ಲರೂ ಸಹ ಬೆಂಬಲವನ್ನು ಕೊಡ್ತಾರೆ ದಂಗೆಗೆ. 1857 ಇಸ್ವಿ ಏಪ್ರಿಲ್ 6ನೇ ತಾರೀಕು ಯುಗಾದಿ ಹಬ್ಬದಾಗ ಅಮರಸೂಳ್ಯದಲ್ಲಿ ದಂಗೆ ಎದ್ದೇಳ್ಬೇಕಂತ ನಿರ್ಧಾರ ಆಗುತ್ತೆ. ಆದ್ರೆ ಅಮಲ್ದಾರ್ ರಾಮಪ್ಪಯ್ಯ ಅವರು ಮರಣ ಹೊಂದಿದಾಗ ಆ ಸಂದರ್ಭದಲ್ಲಿ ಅಪಾರವಾದ ಹಣ ಹಾಗೂ ನಗದು ಕಲ್ಯಾಣ ಸ್ವಾಮಿ ವಶವಾಗುತ್ತೆ. ಕಲ್ಯಾಣ ಸ್ವಾಮಿಯ ವಶವಾಗೋದ್ರ ಜೊತೆಗೆ ಅದು ಕಲ್ಯಾಣ ಸ್ವಾಮಿ ಅವರು ಬ್ರಿಟಿಷ್ ಧ್ವಜವನ್ನ ಇಳಿಸಿ ಕಲ್ಯಾಣ ಸ್ವಾಮಿ ಅವರು ತಮ್ಮ ಆಸ್ಥಾನದ ಧ್ವಜವನ್ನು ಹಾರಿಸುವ ಮೂಲಕ ಸ್ವಾತಂತ್ರ್ಯವನ್ನ ಘೋಷಿಸಿಕೊಂಡು ಅಮರಶೂಲ್ಯದಲ್ಲಿ ಬ್ರಿಟಿಷ್ ಧ್ವಜವನ್ನು ಇಳಿಸಿದ್ದು ಜನರಿಗೆ ತುಂಬಾ ಖುಷಿ ಆಗತ್ತೆ. ಹಾಗೆ ಹೆಚ್ಚಿನ ಸಂಖ್ಯೆಯ ಜನರು ಸೇರಿಕೊಂಡು ಅದು ಮುಂದೆ ಕಲ್ಯಾಣಪ್ಪನ ದಂಡು ಅಂತೇಳಿ ಹೆಸರು ಪಡೆದು ಅಮರಸೂಳ್ಯ ಸ್ವಾತಂತ್ರ್ಯ ಆಯ್ತು ಅಂತೇಳಿ ಖುಷಿ ಆಗ್ತಾರೆ. ಮುಂದೆ ಅವರು ಮಂಗಳೂರಿಗೆ ಹೋಗ್ತಾರೆ. ಮಂಗಳೂರಿನಲ್ಲಿ ಸಹ ಇವರ ತಂತ್ರಕ್ಕೆ ಬೆರಗಾಗಿ ಅಲ್ಲಿನ ಅಧಿಕಾರಿಗಳು ಊರನ್ನ ಬಿಟ್ಟು ಹಡಗಿನ ಮೂಲಕ ಹೋಗ್ತಾರೆ. ಯಾಕಂದ್ರೆ ಲೀ ಹಾಡಿನೂ ಸಹ ಊರು ಬಿಡ್ತಾನೆ. ಮಂಗಳೂರು ಇವರ ಪುತ್ತೂರು ವಶವಾಗುತ್ತೆ, ಮಂಗಳೂರು ಇವ್ರ ವಶ ಆಗುತ್ತೆ. ಸುಮಾರು 13 ದಿನ ಮಂಗಳೂರು ಇವ್ರ ವಶದಲ್ಲಿರುತ್ತೆ. ಮುಂದೆ ಹಡಗಿನಲ್ಲಿ ಕಣ್ಣನೂರಿಗೆ ಹೋಗಿರುವಂತ ಬ್ರಿಟಿಷ್ ಅಧಿಕಾರಿಗಳು ಬ್ರಿಟಿಷ್ ಸೈನ್ಯದ ಮೂಲಕ ಮತ್ತೆ ಪುನಃ ಇವರು ಫಿರಂಗಿ ದಳ, ಅಶ್ವದಳದೊಂದಿಗೆ ಬಂದು ಕಲ್ಯಾಣ ಸ್ವಾಮಿಯ ಸೈನ್ಯವನ್ನ ಓಡಿಸಿ ಪುನಃ ಬ್ರಿಟಿಷರು ವಶಪಡಿಸಿಕೊಳ್ತಾರೆ. ಆದರೆ ಕಲ್ಯಾಣ ಸ್ವಾಮಿ ಅವರು ತಮ್ಮ ಹೋರಾಟವನ್ನ ಬ್ರಿಟಿಷರನ್ನ ಈ ನಾಡಿನಿಂದ ಹೊರ ಹಾಕ್ಬೇಕು, ಬ್ರಿಟಿಷರಿಂದ ಕೊಡಗನ್ನ ಸ್ವಾತಂತ್ರ್ಯ ಪಡಿಸ್ಕೋಬೇಕು ಅನ್ನುವಂತ ಒಂದು ಕನಸು ಇನ್ನು ಕೈ ಬಿಟ್ಟಿರಲ್ಲ. ಅದೇ ರೀತಿ ಸಿದ್ಧತೆಯನ್ನ ಮಾಡಿಕೊಳ್ತಿರ್ತಾರೆ. ಆ ಸಿದ್ಧತೆಯಲ್ಲಿ ಅವರು ಹಗಲು ಕಾಡಿನಲ್ಲಿ ಕಳೆದರೆ ರಾತ್ರಿ ಸಮಯದಲ್ಲಿ ಅವರು ಬಂದು ಕ್ರಾಂತಿಯನ್ನ ಮಾಡಿ ಊಟವನ್ನ ಮುಗಿಸಿ ಹೋಗ್ತಾ ಇರ್ತಾರೆ. ಇಂದು ವಿಷಯ ಗೊತ್ತಾಗಿರುವಂತ ಒಬ್ಬ ಮೋಸಗಾರರು ಬ್ರಿಟಿಷರು ಹಣದ ಆಸೆಯನ್ನ ತೋರಿಸಿ ಅವರ ಮಾವ ಕರಿಬಸಯ್ಯ ಅವರಿಗೆ ಹಣದ ಆಸೆಯನ್ನ ತೋರಿಸಿ ಮೋಸದಿಂದ ಕಲ್ಯಾಣ ಸ್ವಾಮಿ ಅವರನ್ನ ಹಿಡಿತಾರೆ. 1837 ಇಸ್ವಿ ಮೇ ತಿಂಗಳು 13ನೇ ದಿವಸ ಸ್ವಾತಂತ್ರ್ಯ ಪ್ರೇಮಿಯನ್ನ ಬಂಧಿಸ್ತಾರೆ. ಮುಂದೆ ಅವ್ರನ್ನ ಮೇ 15ರಂದು ಕಲ್ಯಾಣ ಸ್ವಾಮಿ ಅವರ ಜೊತೆಗೆ ಮರಣ ದಂಡನೆ ಶಿಕ್ಷೆಗೆ ಗುರಿಪಡಿಸ್ತಾರೆ. ಮರಣ ದಂಡನೆ ಶಿಕ್ಷೆಗೆ ಗುರಿಯಾಗಿರುವಂತ ಕಲ್ಯಾಣ ಸ್ವಾಮಿ ಅವರು ತಮ್ಮ ಕೊನೆಯ ಉಸಿರಿರುವವರೆಗೂ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಮರಣ ದಂಡನೆ ಶಿಕ್ಷೆಯನ್ನ ಖುಷಿಯಿಂದ ಸ್ವೀಕರಿಸ್ತಾರೆ. ಕೊಡಗಿನ ಸಂಪೂರ್ಣ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತ ಕಲ್ಯಾಣ ಸ್ವಾಮಿ ಅವರು ಹುತಾತ್ಮರಾಗ್ತಾರೆ. ಅವರ ಕುರಿತಾಗಿರುವಂತ ಈ ಪುಟ್ಟ ಕೃತಿ ಜೀವನ ಚರಿತ್ರೆ ಮಕ್ಕಳು ಓದುವರ ಮೂಲಕ ರಾಷ್ಟ್ರ ಪ್ರೇಮ, ದೇಶಾಭಿಮಾನವನ್ನ ಅವರಲ್ಲಿ ಮೂಡಿಸಲಿಕ್ಕೆ ಈ ಕೃತಿ ತುಂಬಾ ಸಹಾಯಕವಾಗುತ್ತೆ. ಹಾಗಾಗಿ ಅವರ ಮಕ್ಕಳ ಹುಟ್ಟುಹಬ್ಬ, ಶಾಲಾ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಇಂಥ ಸಾಹಿತ್ಯ ಕೃತಿಯನ್ನ ಉಡುಗೊರೆಯಾಗಿ ನೀಡುವ ಮೂಲಕ ಅವರಲ್ಲಿ ಓದುವ ಅಭಿರುಚಿ, ಸಾಹಿತ್ಯ ಅಭಿರುಚಿ ಹಾಗೂ ದೇಶಾಭಿಮಾನ ಮೂಡೋಕೆ ಸಾಧ್ಯತೆ ಆಗುತ್ತೆ ಅನ್ನುವಂತ ವಿಷಯವನ್ನ ತಮ್ಮಲ್ಲಿ ವಿನಂತಿಸ್ತಾ ಈ ಇಂದಿನ ದಿನ 158ನೇ ಸಾಹಿತ್ಯ ಕೃತಿಯ ಪರಿಚಯದೊಂದಿಗೆ ಇಂದಿನ ಸಾಹಿತ್ಯ ಕೃತಿಯ ಪರಿಚಯ ಕಾರ್ಯಕ್ರಮನ ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಾಳೆ ದಿನ ಮತ್ತೊಂದು ಸಾಹಿತ್ಯ ಕೃತಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.